ಸ್ನೇಹಿತರೆ, ವೆಲ್ಕಮ್ ಟು ಪಾರ್ಟ್ 2. ಪಾರ್ಟ್ 1ಅಲ್ಲಿ ಜೋಗ್ ಫಾಲ್ಸ್ ನೋಡಿದ್ದಾಯಿತು, ಒಳ್ಳೆ ವ್ಯೂ ಸಿಕ್ತು ಮಾತ್ರ. ಇವಾಗ ಟುವರ್ಡ್ಸ್ ಹುಂಚಳ್ಳಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಹುಂಚಳ್ಳಿ ವಾಟರ್ ಫಾಲ್ಸ್ ಬಂದು ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ. ಟೈಮ್ ಬಂದು 12:30 ಆಯ್ತಾ ಬಂತು. ಹೊಟ್ಟೆ ಬೇರೆ ತಾಳ ಆಗ್ತೈತೆ. ಬನ್ನಿ ಮುಂದೆ ಎಲ್ಲಾದರೂ ಹೋಟ್ಲಿದ್ರೆ ಊಟ ಮಾಡ್ಕೊಂಡು ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಬಿಸಿಲು ಮುಕ್ಕಳಾರ ಹೊಡಿತೈತೆ, ಆದರೂ ತಂಪಾಗಿದೆ ಗಾಳಿ ಮಾತ್ರ. ಎಷ್ಟು ಸಖತ್ತಾಗಿದೆಯಲ್ಲ ವೆದರು. ಆದರೂ ಏನು ಹೇಳಿ, ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದೇ ಒಂದು ಮಜಾ ಗುರು. ಹಂಗೆ ಬೆಟ್ಟನೇ ಕೆತ್ತಿ ಕೆಳಗಿಳಿಸ್ಬಿಟ್ಟಿದ್ದಾರೆ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಅದು ಅಲ್ಲದೆ ಇಲ್ಲಿ ಸೈಡಲ್ಲೆಲ್ಲ ತೋಟ ಮಾಡ್ಕೊಂಡಿದ್ದಾರೆ. ಪೀಸ್ ಜೀವನ ಮಾತ್ರ. ಕೆಲವೊಮ್ಮೆ ಹೇಳ್ತಾರಲ್ಲ ಸ್ನೇಹಿತರೆ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸಖತ್ತಾಗಿರುತ್ತೆ ಅಂತ. ಮೇ ಬಿ ಇದನ್ನೇ ನೋಡಿ ಹೇಳಿರ್ಬೋದು ಅನಿಸುತ್ತೆ. ಘಾಟ್ ಸೆಕ್ಷನ್ ಮಾತ್ರ ಸೈಕಾಗಿದೆ ನೋಡಿ. ಅಲ್ಲೊಂದು ಗ್ಯಾಂಗ್ ಮಾತ್ರ ಸಖತ್ತಾಗಿ ಈಜಾಡ್ತವ್ರೆ. ಏನು ಪೀಸ್ ಲೈಫ್ ಗುರು ಇವ್ರದ್ದೆಲ್ಲ. ನನಗೂ ಹೋಗ್ಬೇಕು ಅನ್ನಿಸ್ತಿದೆ, ಬಟ್ ಏನು ಮಾಡೋಣ, ಟೈಮ್ ಕಮ್ಮಿ ಇದೆ. ಸೊ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಹುಂಚಳ್ಳಿ ವಾಟರ್ ಫಾಲ್ಸು 7 to 8 ಕಿಲೋಮೀಟರ್ಸ್ ಇದೆ. ನಾನು 10 ಮಿನಿಟ್ಸಲ್ಲೆಲ್ಲ ರೀಚ್ ಆಗಿರ್ತೀವಿ. ಇಲ್ಲೂ ಸಖತ್ತಾಗಿದೆ, ಬನ್ನಿ ನೋಡೋಣ. ಏನು ಕ್ರೇಜಿಯಾಗಿದೆ ಗುರು ಪ್ಲೇಸು ನೋಡಿ. ಸಖತ್ತಾಗಿದೆಯಲ್ಲ. ಮೇಲೆ ಬೆಟ್ಟ, ಬೆಟ್ಟದ ಕೆಳಗಡೆ ನದಿ ಹರ್ಕೊಂಡು ಹೋಗ್ತಾ ಇದೆ. ಕ್ರೇಜಿಯಾಗಿದೆ ಮಾತ್ರ ವ್ಯೂ. ಒಂದು 7-8 ಹುಡುಗರು ಗ್ಯಾಂಗಲ್ಲಿ ಬಂದುಬಿಟ್ರೆ ಸಖತ್ತಾಗಿರುತ್ತೆ ಮಾತ್ರ. ಹಾಗೆ ಆರಾಮಾಗಿ ಅಡುಗೆ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಪೀಸಾಗಿ ಹೋಗ್ಬೋದು ಮಾತ್ರ. ಟೈಮ್ ಬೇರೆ ಕಮ್ಮಿ ಇದೆ, ಆಲ್ರೆಡಿ 1 ಗಂಟೆ ಆಯ್ತಾ ಬಂತು. ಊಟ ಬೇರೆ ಮಾಡಬೇಕು, ಊಟ ಮಾಡಿಲ್ಲ. ಸೊ ಮುಂದೆ ಎಲ್ಲಾದರೂ ಊಟ ಮಾಡ್ಕೊಂಡು ಹಂಗೆ ಹೋಗೋಣ ಬನ್ನಿ. ಫೈನಲಿ ವಿ ಆರ್ ಆನ್ ಹುಂಚಳ್ಳಿ ಫಾಲ್ಸ್. ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಗಾಡಿ ಅಲ್ಲಿವರೆಗೂ ಹೋಗಲ್ಲ, ಗಾಡಿ ಇಲ್ಲೇ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಒಂದು 700 to 800 ಮೀಟರ್ಸ್ ನಡ್ಕೊ ಹೋಗ್ಬೇಕು. ನೋಡೋಣ ಹೇಗಿದೆ ಅಂತ. ಏನು ಸೈಕ್ ರೋಡ್ ಮಾತ್ರ, ಕರುಗಳೆಲ್ಲ. ಈ ಉತ್ತರ ಕನ್ನಡದ ಕಡೆ ಬಂದರೆ ಮಾತ್ರ ರೋಡ್ಗಳೆಲ್ಲ ಮಾತಾಡೋಂಗೆ ಇಲ್ಲ. ಒಂಥರ ಪೀಸಾಗಿ ಸೈಲೆಂಟಾಗಿರುತ್ತೆ. ಫುಲ್ ಗ್ರೀನರಿ, ಏನು ಟೆನ್ಷನ್ ಇಲ್ಲ. ನೋಡೋಣ, ಬಂದ್ವಿ ಅನ್ಕೋತೀನಿ. ದಿಸ್ ಈಸ್ ದ ಹುಂಚಳ್ಳಿ ವಾಟರ್ ಫಾಲ್ಸ್. ಸೊ ಸ್ನೇಹಿತರೆ, ಫೈನಲಿ ಹುಂಚಳ್ಳಿ ವಾಟರ್ ಫಾಲ್ಸ್ ಹತ್ರ ರೀಚ್ ಆದ್ವಿ. ಬನ್ನಿ ಒಳಗಡೆ ಹೋಗೋಣ. ಇದೇ ದಾರಿಲಿ ಮುಂದೆ ನಿಯರ್ ಬೈ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ಹೋಗೋದೇನೋ ಈಸಿ ಇರುತ್ತೆ, ಬಟ್ ಮತ್ತೆ 10 ಬರೋಷ್ಟರಲ್ಲೆಲ್ಲ ಸಾಕಾಗಿರುತ್ತೆ. ಹಣ್ಗಾಯಿ ನೀರ್ಗಾಯಿ ಆಗಿರ್ತೀವಿ ಅನ್ಕೋತೀವಿ. ಬನ್ನಿ ಹೋಗೋಣ. ಇಳಿಬೋದಾ? So guys, this is the top view of Hunchಳ್ಳಿ Falls. ಲೈಟಾಗಿ ನೋಡೋದಲ್ಲಿರೋ ಮಜಾನೇ ಬೇರೆ. ಬನ್ನಿ ಫ್ರೀ ಇದ್ದಾಗ ಒಂದ್ಸಲ ನೋಡಿ ವಿಸಿಟ್ ಹಾಕಿ. ಸಖತ್ತಾಗಿದೆ ಹುಂಚಳ್ಳಿ ಫಾಲ್ಸ್ ಮಾತ್ರ. ಆ ನೀರು ಸೌಂಡು ಇಲ್ಲಿವರೆಗೂ ಬರ್ತೈತೆ. ಕ್ರೇಜಿ ಗುರು ಮಾತ್ರ. ಇನ್ನೂ ಬಾಟಮ್ಗೆ ಹೋಗಿ ನೋಡ್ಬೇಕಂತ, ಇನ್ನೂ ಸಖತ್ತಾಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಸೊ ಬನ್ನಿ ನೋಡೋಣ ಬಾಟಮ್ಗೆ ಹೋಗಿ. ಯಪ್ಪ ಏನು ಸಖತ್ತಾಗೈತೆ ಗುರು. ಚಿಂದಿ ಆಗೈತೆ ಮಾತ್ರ ಪ್ಲೇಸು. ಹಂಗೆ ಹಾಲು ಅರ್ಧಂಗೆ ಆಗ್ತಾಯಿದೆ. ಬೇಸಿಗೆಗಾಲದಲ್ಲೇ ಈ ರೇಂಜಿಗಿದೆ ಅಂದಮೇಲೆ ಇನ್ನು ಮಳೆಗಾಲದಲ್ಲಂತೂ ಕೇಳಲೇಬೇಡಿ. ಬಟ್ ಅದಕ್ಕೆ ಹೇಳೋದು, ವಾಟರ್ ಫಾಲ್ಸ್ ಎಲ್ಲ ನೋಡೋಕೆ ರೈನಿ ಸೀಸನ್ ಬಂದ್ರೇ ಸಖತ್ತಾಗಿರೋದು ಅಂತ. ಮಾತ್ರ ಬಂದಿದ್ದಕ್ಕೆ ಪೈಸಾ ವಸೂಲು ಮಾತ್ರ. ಸೂಪರ್ ವ್ಯೂ ಸಿಕ್ತು. ಸೊ ಟೈಮ್ ಆಗ್ತಿದೆ, ಬನ್ನಿ ಮೂವ್ ಆಗೋಣ ಟುವರ್ಡ್ಸ್ ಬೆಣ್ಣೆಹೊಳೆ ಫಾಲ್ಸ್. ಬೆಣ್ಣೆಹೊಳೆ ಫಾಲ್ಸ್ ರೋಡಲ್ಲಿ ಮಾತ್ರ ಸಖತ್ ಆಫ್ ರೋಡ್ ಇದೆಯಂತೆ. ಒಂದು ಸಲ ನೋಡೇ ಬೇಡ ಹೇಗಿದೆ ಅಂತ. ಸೊ ಗಾಯ್ಸ್, ಹುಂಚಳ್ಳಿ ಫಾಲ್ಸ್ ಅಂತೂ ನೋಡಿದ್ದಾಯಿತು. ಯಪ್ಪ, ತಿಳ್ಗೋಷ್ಟ್ರಲ್ಲಿ ಆಗೋಯ್ತು ಗುರು. ನೆನ್ನೆ ಬೇರೆ ಚಿತ್ರದುರ್ಗ ಪೋರ್ಟ್ಗೆ ಹೋಗಿದ್ವಾ, ಅಲ್ಲೂ ತುಂಬ ನಡೆದಾಡ್ಬಿಟ್ವಿ. ಸೊ ಇಲ್ಲೂ ಹೆವಿ ಹತ್ತೋದಂತೂ ಹೆವಿ ಕಷ್ಟ ಗುರು. ಇಳ್ಗೋದು ಹೆಂಗೋ ಈಸಿ, ಇಳಿಗ್ಬಿಡ್ಬೋದು. ಏನು ಹೇಳ್ತೀರ ನಮ್ಮ ಕಷ್ಟಗಳು. ಓಕೆ ಗಾಯ್ಸ್, ನೆಕ್ಸ್ಟು ಟುವರ್ಡ್ಸ್ ಬೆಣ್ಣೆಹೊಳೆ.
ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ, 30-35 ಕಿಲೋಮೀಟ್ರು. ಸೊ ಅಷ್ಟರಲ್ಲಿ ಊಟ ಬೇರೆ ಮಾಡಿಲ್ಲ, ಊಟ ಮಾಡಬೇಕು, ಹೊಟ್ಟೆ ಬೇರೆ ತಾಳ ಆಗ್ತೈತೆ. ಏನಾದರೂ ಹೊಟ್ಟೆಗೆ ಬಿಟ್ಕೊಂಡು ತಂಪಾಗಿ ಆಮೇಲೆ ಬೆಣ್ಣೆಹೊಳೆ ಕಡೆ ಹೋಗೋಣ. ಆಮೇಲೆ ಅಲ್ಲಿಂದ ವಿಭೂತಿ ಫಾಲ್ಸ್. ಓಕೆ, ಲೆಟ್ಸ್ ರಾಕೆಟ್ ಬೇಬಿ. ಸ್ನೇಹಿತರೆ, ಊಟ ಆಯಿತು ನಮ್ಮದು. ಸೊ ಹುಂಚಳ್ಳಿಯಿಂದ ಇಲ್ಲಿ ಬೆಣ್ಣೆಹೊಳೆಗೆ ಬರಬೇಕಾದ್ರೆ ನಿಮಗೆ ಕಂಪ್ಲೀಟ್ ಘಾಟ್ ಸೆಕ್ಷನ್ನು, ಎಲ್ಲೂ ಹೋಟೆಲ್ ಸಿಗಲ್ಲ. ಇದು ಸಿರ್ಸಿ ಕುಮಟಾ ರೋಡು ಹೈವೇ. ಇಲ್ಲಿ ಬಂದಿದ್ದ ತಕ್ಷಣ ಹಿಂದೆ ಒಂದು ಹೋಟೆಲ್ ಇತ್ತು, ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ಸೊ ಬನ್ನಿ ಬೆಣ್ಣೆಹೊಳೆ ಕಡೆ ಹೋಗೋಣ. ಸ್ವಲ್ಪ ಒಂದು 3 ಕಿಲೋಮೀಟ್ರ್ ಬಂದಿದ್ದ ತಕ್ಷಣ ಇಲ್ಲಿ ಒಂದು ಲೆಫ್ಟ್ ರೋಡ್ ಸಿಗುತ್ತೆ ನೋಡಿ. ಇಲ್ಲಿ ಬೆಣ್ಣೆಹೊಳೆ ಫಾಲ್ಸ್ ರೋಡ್ ಅಂತ ಬರುತ್ತೆ. ಸೊ ನಾವು ಮುಂಚೆ ಬಂದಿದ್ದು ಇದೇ ರೋಡಲ್ಲಿ. ಸೊ ಈ ರೋಡಲ್ಲಿ ಬಂದರೆ ನಿಮಗೆ ಒಂದು 8 ಕಿಲೋಮೀಟರ್ ಆಗುತ್ತೆ. ರೋಡು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಬಂದರೆ ನೀವು ಸ್ಟ್ರೈಟ್ ಗೂಗಲ್ ಮ್ಯಾಪಲ್ಲಿ ಈ ರೋಡ್ ನಿಮಗೆ ತೋರಿಸಲ್ಲ. ಸ್ಟ್ರೈಟ್ ಅದೊಂದು 13 to 14 ಕಿಲೋಮೀಟರ್ಸ್ ರೋಡ್ ಇದೆ. ಅದ್ರ ಬದಲು ಇಲ್ಲಿ 2 ವೀಲರ್ ಇರೋರು ಮಾತ್ರ ಬರ್ಬೋದು. ಸೊ ಕಾರ್ ಬರಲ್ಲ. ಕಾರ್ ಇರೋರು, ಎಕ್ಸ್ಪೀರಿಯನ್ಸ್ ಇರೋರು ಬರ್ಬೋದು. ಬಟ್ 4 ವೀಲರ್ಗೆ ಇದು ರೋಡ್ ನಾಟ್ ರೆಕಮೆಂಡೆಡ್. ಸೊ 2 ವೀಲರ್ ಆರಾಮ್ಸೆ ಬರ್ಬೋದು. ಅದು ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತೀನಿ ಅನ್ನೋರು ಸೊ ಮೇಯ್ನ್ ರೋಡಲ್ಲಿ ಅಲ್ಲೇ ಎಲ್ಲಾದರೂ ಗಾಡಿ ಹಾಕ್ಕೊಂಡು TTಯಲ್ಲಿ ಏನಾದರೂ ಬಂದರೆ ಕಾಲೇಜಿಂದ, ಸೊ ಅಲ್ಲಿ ಗಾಡಿ ಹಾಕ್ಕೊಂಡು ಈ ರೋಡಿಗೆ ಬರ್ಬೋದು. ಒಂದೇ ರೋಡು ಅರೌಂಡ್ 7 to 8 ಕಿಲೋಮೀಟರ್ಸ್ ಇದೆ. ಸೊ ಈ ರೋಡಲ್ಲಿ ಎಂಡ್ ಆದಮೇಲೆ ರೈಟಲ್ಲಿ ಫಾಲ್ಸ್ ಇದೆ. ಸೊ ಆ ರೋಡು ನಿಮ್ಗೆ ತೋರಿಸ್ಕೊಡ್ತೀನಿ. ಡಿವಿಯೇಷನ್ ನಿಮಗೆಲ್ಲೂ ಏನೂ ತೋರಿಸಲ್ಲ. ಆ್ಯಂಡ್ ಇಲ್ಲಿ ನೆಟ್ವರ್ಕು ನಿಮಗೆ ಕರೆಕ್ಟಾಗಿ ಸಿಗೋಲ್ಲ. ಸೊ ಒಂದು ಸತಿ ಒಳಗಡೆ ಬಂದ್ರಿ ಅಂದರೆ ಮತ್ತೆ ನೆಟ್ವರ್ಕ್ ಸಿಗೋಲ್ಲ. ಯಾರಿಗಾದರೂ ಫೋನ್ ಮಾಡಬೇಕಂದ್ರೂ ಇಲ್ಲೆಲ್ಲ ನೆಟ್ವರ್ಕ್ ಇಲ್ಲ. ಸೊ ಇದೆಲ್ಲ ನೋಡ್ಕೊಳ್ಳಿ, ಹುಷಾರಾಗಿ ಬನ್ನಿ. ಮತ್ತು ಮಳೆಗಾಲದಲ್ಲಿ ಕಂಪ್ಲೀಟ್ ಲೀಚು. ಸೊ ಟ್ರೆಕ್ಕಿಂಗ್ ಮಾಡಿಕೊಂಡು ಯಾರು ಬರ್ತೀರೋ ಅವ್ರಿಗೆ ಸಾಲ್ಟ್ ವಾಟರ್ ತೊಗೊಂಬಂದರೆ ಒಳ್ಳೆಯದು. ಇಲ್ಲ ಕಾಲಿಗೆ ಶಾಂಪು ಹಚ್ಕೋತೀರಾ, ಅದು ಇನ್ನೂ ಒಳ್ಳೆಯದು. ಸೊ ಮಳೆಗಾಲದಲ್ಲಿ ಕಂಪ್ಲೀಟ್ ಲೀಚಸ್ ಇರುತ್ತೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಒಂದೇ ರೋಡ್ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ, ಮಣ್ಣು ರೋಡು. ಸೊ ಇಲ್ಲೊಂದು ಸೆಂಟ್ರಲ್ಲಿ ಒಂದು ಮರ ಸಿಗುತ್ತೆ. ಇಲ್ಲಿ ಫಾಲ್ಸ್ ಅಂತಲೂ ಹಾಕಿದ್ದಾರೆ. ಮತ್ತು ರೈಟ್ ಡಿವಿಯೇಷನ್, ನೀವು ಒಂದೇ ರೋಡ್ ಸ್ಟ್ರೈಟ್ ಬರ್ತಿದ್ರೆ ಇದೊಂದೇ ಡಿವಿಯೇಷನ್ ಸಿಗೋದು. ಸೊ ಇಲ್ಲಿ ರೈಟ್ ತೊಗೋಬೇಕು. ಸೊ ಸ್ನೇಹಿತರೆ, ಫುಲ್ಲು ಭಯಂಕರವಾಗಿದೆ ಬೇರೆ ಇಲ್ಲಿ. ಅಪ್ಪ 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 ಅಪ್ಪ. ಸೊ ಇದು ಆಫ್ ರೋಡರ್ಸ್ಗೆ ಈ ರೋಡು. ನಾವು ಡೈರೆಕ್ಟ್ ಫಾಲ್ಸ್ಗೆ ಹೋಗ್ತೀನಿ ಅನ್ನೋರು ಗೂಗಲ್ ಮ್ಯಾಪ್ ನೋಡಿಕೊಂಡು ಹೈವೇಯಿಂದ ಡೈರೆಕ್ಟ್ ಒಂದೇ ರೋಡ್ ಹೋಗಿ ಬರ್ಬೋದು. ಓಹೋ, ಬಂದಿದ್ದಾರೆ ಇವರು. ಬೈಕ್ಸ್ ನಿಂತಿದೆ ಅಲ್ಲಿ. 1 2 3 4 5 6 7 ಬೈಕ್ ನಿಂತಿದೆ. ಪರವಾಗಿಲ್ಲ. ಸೊ ಈ ರೋಡಲ್ಲಿ ಹೋಗಬೇಕು, ಇಲ್ಲಿ ರೈಟು. ಸೊ ಇದೇ ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಿದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ, ಬೆಣ್ಣೆಹೊಳೆ ವ್ಯೂ ಪಾಯಿಂಟ್. ನಡೆದು ಆಲ್ರೆಡಿ ಸಖತ್ ಟಯರ್ಡ್ ಆಗಿಬಿಟ್ಟಿದೆ ಗುರು. ಇನ್ನು ಮತ್ತೆ ಟ್ರೆಕ್ಕಿಂಗ್ ಅಂದರೆ ಕಷ್ಟ. ಆದರೂ ಏನೂ ಮಾಡೋಕ್ಕಾಗಲ್ಲ, ಪ್ಲೇಸಪ್ ಕವರ್ ಮಾಡಬೇಕು. ಬನ್ನಿ ಹೋಗೋಣ. ನಿಯರ್ ಬೈ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಇದು ಕೂಡ. ಹುಂಚಳ್ಳಿ ವಾಟರ್ ಫಾಲ್ಸಲ್ಲಿ ನಡೆದು ಸಾಕಾಗಿದೆ. ಮತ್ತು ಇವಾಗ್ಲೂ ಆಲ್ರೆಡಿ ತುಂಬ ಸುಸ್ತಾಗ್ತಿದೆ. ಬನ್ನಿ. ಸೊ ಗೈಸ್, ಹೀಗೆ ಬಂದರೆ ಲಾಸ್ಟಲ್ಲಿ ಈ ಥರ ಬರುತ್ತೆ ದಿನ್ನೆ. 2 ರೋಡ್ ಡಿವೈಡ್ ಆಗುತ್ತೆ. ರೈಟ್ ಸೈಡ್ ಹೋದರೆ ನಿಮಗೆ ಟಾಪ್ ವ್ಯೂ ಸಿಗುತ್ತೆ, ಲೆಫ್ಟ್ ಸೈಡ್ ಹೋದರೆ ಬಾಟಮ್ ವ್ಯೂ ಸಿಗುತ್ತೆ. ಸೊ ಬನ್ನಿ ಬಾಟಮ್ ವ್ಯೂ ಫಸ್ಟ್ ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಬಾಟಮ್ ವ್ಯೂವೇ ಚೆನ್ನಾಗಿರೋದು ಇಲ್ಲಿ. ಸೊ ಹೋಗೋಣ ನೋಡಿ. ರೋಡ್ ಸ್ವಲ್ಪ ಖರಾಬಾಗೈತೆ, ಜೋಪಾನಾಗಿ ಹೋಗ್ಬೇಕು. ಆ್ಯಕ್ಚುಲಿ ಬಾಟಮ್ ವ್ಯೂ ಸ್ವಲ್ಪ ರಿಸ್ಕೇ ಇದೆ. ಹೋಗ್ತಾ ಇದ್ದೀವಿ ನೋಡೋಣ. ಮತ್ತೆ ಹತ್ತುವಾಗ ನಂಗೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ, ಮತ್ತೆ ಹತ್ತುವಾಗ ಗೊತ್ತಾಗುತ್ತೆ.
ಸೊ ಸ್ನೇಹಿತರೆ ಫೈನಲ್ ಇದೆ ನೋಡಿ ಬೆಣ್ಣೆಹೊಳೆ ಫಾಲ್ಸ್. ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋಷ್ಟು ನೀರಿಲ್ಲ ಬೆಣ್ಣೆಹೊಳೆ ಫಾಲ್ಸಲ್ಲಿ, ಯಾಕಂದರೆ ಬೇಸಿಗೆಗಾಲ, ನಾವು ಬಂದಿರೋ ಜನವರಿಲಿ. ಸೊ ನೀವು ಆಫ್ಟರ್ ಜೂನ್ ಜುಲೈ ಮೇಲೆ ಬಂದರೆ ಸಖತ್ತಾಗಿರುತ್ತೆ ಅನ್ಕೋತೀನಿ, ಒಳ್ಳೆ ನೀರಿರುತ್ತೆ ಮಾತ್ರ. ಸೊ ಅದಕ್ಕೆ ಹೇಳೋದು ರೈನಿ ಸೀಸನ್ಲಿ ಮಾತ್ರ ವಾಟರ್ ಫಾಲ್ಸ್ ವಿಸಿಟ್ ಮಾಡಬೇಕು ಅಂತ. ಕ್ರೇಜಿಯಾಗಿರುತ್ತೆ ಮಾತ್ರ. ಆ ನೀರೆಲ್ಲ ಹಂಗೆ ಮುಖದ ಮೇಲೆ ಬೀಳ್ತಾ ಇರುತ್ತೆ, ಅಷ್ಟೊಂದು ಪೂರ್ಲ ಬರುತ್ತೆ, ಅಷ್ಟೊಂದು ತುಂಬಿರುತ್ತೆ ನೀರು. ಟೈಮ್ ಇಲ್ಲ, ಬನ್ನಿ ಮೂವ್ ಆನ್ ಆಗೋಣ ಟುವರ್ಡ್ಸ್ ಯಾನ ಕೇವ್ಸ್ ಆ್ಯಂಡ್ ವಿಭೂತಿ ಫಾಲ್ಸ್. ಸೊ ಗಾಯ್ಸ್, ಬೆಣ್ಣೆಹೊಳೆ ಫಾಲ್ಸ್ ಅಂತೂ ನೋಡಿದ್ದಾಯಿತು. ಆ್ಯಕ್ಚುಲಿ ಇನ್ನೂ ಖರಾಬಾಗಿರೋದು ಮಳೆ ಟೈಮಲ್ಲಿ ಬಂದರೆ, ಸದ್ಯಕ್ಕೆ ಮಳೆ ಇಲ್ವಲ್ಲ, ಸೊ ಹೀಗಿದೆ. ರೈನಿ ಸೀಸನ್ ಬಂದರೆ ಇದು ಸಖತ್ತಾಗಿರುತ್ತೆ ಇನ್ನೂ ಖರಾಬಾಗಿ. ರೋಡ್ ಅಂತೂ ಆಫ್ ರೋಡ್ ಚಿಂದಿಗರು. ನಮ್ಮ ಎಕ್ಸ್ಪಲ್ಸು ಹಿಮಾಲಯಕ್ಕೆಲ್ಲ ಹೇಳಿ ಮಾಡಿಸಿದ ರೋಡ್ ಇದು. ಅಕ್ಕ ಗನ್ ಥರ ನುಗ್ಗುತ್ತೆ ಗಾಡಿ ಮಾತ್ರ. ಬಡವ್ರ ಬಾದಾಮಿ ಎಕ್ಸ್ಪಲ್ಸ್. ಸೊ ಸ್ನೇಹಿತರೆ, ಬೆಣ್ಣೆಹೊಳೆ ಫಾಲ್ಸಿಂದ ನೆಕ್ಸ್ಟು ನಾವು ಯಾನ ಕೇವ್ಸ್ಗೆ ಹೋಗಿ, ಯಾನ ಕೇವ್ಸಿಂದ ವಿಭೂತಿ ಫಾಲ್ಸ್ಗೆ ಹೋಗಿ, ವಿಭೂತಿ ಫಾಲ್ಸಿಂದ ಗೋಕರ್ಣದಲ್ಲಿ ನೈಟ್ ಆಲ್ಟ್ ಇರೋಣ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಟೋಟಲ್ ನಮಗೆ ಟುವರ್ಡ್ಸ್ ಗೋಕರ್ಣ 70 ಕಿಲೋಮೀಟರ್ಸ್ ಬರುತ್ತೆ. ಹಾಗೆ ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಎರಡಕ್ಕೂ ಹೋಗಿ ಬಂದರೆ ಅರೌಂಡ್ ಒಂದು 20 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಟೋಟಲ್ ಜರ್ನಿ ಇವಾಗ 90 ಕಿಲೋಮೀಟರ್ಸ್ ಇದೆ. ಸೊ ಸ್ನೇಹಿತರೆ, ಟೈಮ್ 6:30 ಆಯಿತು, ತುಂಬ ಲೇಟ್ ಆಗೋಗಿದೆ. ನಮ್ಮ ಪ್ಲಾನ್ ಪ್ರಕಾರ ಇವತ್ತು ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಎರಡೂ ಮುಗಿಸ್ಬಿಡ್ಬೇಕಿತ್ತು. ಸೊ ಟೈಮ್ ಪಿಕಪ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಗೋಕರ್ಣಗೆ ಹೋಗಿ ನೈಟ್ ಆಲ್ಟ್ ಇರೋಣ ಅಂದ್ಕೊಂಡಿದ್ದೀವಿ. ಗೋಕರ್ಣ ಓಮ್ ಬೀಚಲ್ಲಿ ಟೆಂಟ್ ಹಾಕೋತೀವಿ. ಓಮ್ ಬೀಚ್ ಬೆಸ್ಟ್ ಪ್ಲೇಸ್ ಅಂತೆ ಟೆಂಟ್ ಹಾಕೊಳ್ಳೋಕ್ಕೆ. ಸೊ ಗೋಕರ್ಣದಲ್ಲಿ ಓಮ್ ಬೀಚಲ್ಲಿ ಟೆಂಟ್ ಹಾಕೋಣ. ನೈಟ್ ವ್ಯೂ ಮಾಡೋಕ್ಕಾಗಲ್ಲ, ಫುಲ್ ಕತ್ಲೆ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿನೂ ಅಲ್ಲಿ ಇರೋಲ್ಲ. ಅದಕ್ಕೆ ನೆಕ್ಸ್ಟ್ ವೀಡಿಯೋಲಿ ನಮ್ಮ ಮಾರ್ನಿಂಗ್ ವ್ಯೂ ಸಮೇತ ಯಾನ ಕೇವ್ಸ್ ಆ್ಯಂಡ್ ವಿಭೂತಿ ಫಾಲ್ಸ್ ಎರಡೂ ತೋರಿಸೋಣ ಅಂದ್ಕೊಂಡಿದ್ದೀವಿ. ಸೊ ಟಿಲ್ ದೆನ್ ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್, ಗುಡ್ ನೈಟ್.